ವಿಡಿಯೋ ಮಾಡೋ ನಮ್ಮ ಸಸಿ ಅಂಟಿನ ತೆಗಿ ಹೊಸ ನೈಟ್ ಹಾಕೊಂಡದೆ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಬಂದು ಎಲ್ಲೋ ಶಾಸ್ತ್ರ ಇತ್ತು. ಸೊ ಮಾರ್ನಿಂಗಿಂದ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಶುರು ಮಾಡಿದೆ. ಮನೇಲಿ ತುಂಬ ಜನ ರಿಲೇಷನ್ ಇದ್ರಲ್ಲ, ಸೊ ಅವರಿಗೆಲ್ಲ ಅಡುಗೆ ಮಾಡೋಕ್ಕೆ ಅಡುಗೆ ಮನೇಲಿ ಆಗಲ್ಲ ಅಂದ್ಬಿಟ್ಟು ನಾವೇನು ಮಾಡ್ದೋ, ಮನೆ ಹಿಂದೆನೇ ಸ್ವಲ್ಪ ಜಾಗ ಇತ್ತು, ಅಲ್ಲೇ ಅಡುಗೆ ಶುರು ಮಾಡೋಣ ಅಂದ್ಬಿಟ್ಟು ಶುರು ಮಾಡ್ದೋ. ಹಾಗೆ ಅಡುಗೆ ಮಾಡ್ಬೇಕಾದ್ರೆ ಬೆಳಗ್ಗೆನೇ, ಇವಾಗಿನ ವೆದರ್ ನೋಡಬೇಕಲ್ಲ, ತುಂಬ ಸೆಕೆ ಇದೆ. ಹಾಗಾಗಿ ನಾವು ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ನಾನು ಜ್ಯೂಸ್ ಮಾಡ್ತಾ ಇದ್ದೆ. ಜ್ಯೂಸ್ ಮಾಡಿ ಎಲ್ಲ ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ನಾವು ತಿಂಡಿ ತಿಂದಿದ್ದು. ಅಷ್ಟು ಸೆಕೆ ಹೊಡಿತಾ ಇತ್ತು. ಫಂಕ್ಷನ್ ಬೇರೆ ಎಲ್ಲ, ಫಂಕ್ಷನ್ ಮನೆಯಿಂದ ತುಂಬ ಜನ ರಿಲೇಟಿವ್ ಇರೋದ್ರಿಂದ ಇನ್ನೂ ಸೆಕೆ ಜಾಸ್ತಿ ಆಗ್ತಾಯಿತ್ತು. ವೀಡಿಯೋ ಮಾಡ್ಬೇಕಾದ್ರೆ ನಮ್ಮ ಚಿಕ್ಕಮ್ಮ ನನ್ನ ಸೇರ್ಸಂತೂ ಮಾಡಬೇಡಮ್ಮ ಅಂದ್ಬಿಟ್ಟು ಎಲ್ಲ ಮುಖ ಮುಚ್ಕೊತಾ ಇದ್ರು. ಇವನು ನನ್ನ ಲಾಸ್ಟ್ ತಮ್ಮ, ಅಂದರೆ ನಮ್ಮ ಅಪ್ಪನ ತಮ್ಮನ ಮಗ, ಅಂದರೆ ನನ್ನ ಲಾಸ್ಟ್ ಚಿಕ್ಕಪ್ಪನ ಮಗ. ನನ್ನ ಮಗಳಿಗೆ ಅವ್ರ ಅತ್ತೆ ಕಂಡ್ರೆ ತುಂಬ ಇಷ್ಟ. ಸೊ ಹಂಗಾಗಿ ಅವ್ರ ಅತ್ತೆ ಜೊತೆನೇ ಫುಲ್ ಸೆಟ್ಲ್ ಆಗಿಬಿಟ್ಟಿದ್ಲು. ಯಾರು ಕರೆದ್ರೂ ಬರ್ತಾ ಇರಲಿಲ್ಲ. ಸೊ ಹಾಯ್ ಮಾಡು ಅಂದಿದ್ದಕ್ಕೆ ಹಾಯ್ ಮಾಡಿದ್ಲು ಅಷ್ಟೇ. ನಾನು ಕರೆದ್ರಂತೂ ಬರೋದೇ ಇಲ್ಲ. ಇಲ್ಲಿ ಅಕ್ಕಪಕ್ಕನೇ 2 ಮನೆ ಇದೆ. ಅಂದರೆ ನಮ್ಮ ಚಿಕ್ಕಮ್ಮದಿರ ಮನೆ ಇಬ್ಬರು ಮನೆಯೂ ಇಲ್ಲೇ ಇದೆ, ನಮ್ಮದು ಮಾತ್ರ ಬೇರೆ ಕಡೆ ಇರೋದು ಮನೆ. ಸ್ವಲ್ಪ ರಿಲೇಷನ್ನು ಅವ್ರ ಮನೇಲಿದ್ದಾರೆ, ಇನ್ನು ಸ್ವಲ್ಪ ರಿಲೇಷನ್ ಇಲ್ಲಿದ್ದಾರೆ. ಅಲ್ಲಿ ಇಲ್ಲಿ ಎಲ್ಲ ಓಡಾಡಿಕೊಂಡು ಮಾಡ್ತಾಯಿದ್ದಾರೆ. ಇನ್ನು ಮಧ್ಯಾಹ್ನ ಅಡುಗೆನೂ ಮಾಡಬೇಕಿತ್ತು. ಅಡುಗೆಯವ್ರಿಗೆ ಹೇಳೋಣ ಅಂದ್ಕೊಂಡು, ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಧ್ಯಾಹ್ನ ಅಡುಗೆಗೂ ತಿಂಡಿ ತಿಂದಿದ ತಕ್ಷಣ ಪ್ರಿಪೇರ್ ಮಾಡ್ದೋ. ಇವ್ರು ನಮ್ಮ ಲಾಸ್ಟ್ ಚಿಕ್ಕಪ್ಪ. ಅವರು ಮದುವೆ ಗಂಡಂದು ಬಟ್ಟೆ ಹೊಲಿಬೇಕಾಯಿತು, ಹಂಗಾಗಿ ಬಟ್ಟೆ ಹೊಲಿತಾ ಕೂತಿದ್ರು. ನನ್ನ ತಮ್ಮಂದಿರು ತೋರಣಕ್ಕೆ ಡಿಸೈನ್ ಮಾಡೋದಕ್ಕೆ ಫ್ರೆಂಡ್ಸ್ ಏನೋ ಹೇಳ್ಕೊಟ್ಟಿದ್ರಂತೆ, ಆ ಥರ ಟ್ರೈ ಮಾಡ್ತಾ ಇದ್ದ. ಅದಕ್ಕೆ ವೀಡಿಯೋ ಮಾಡ್ಕೋತೀನಿ ಮಾಡು ಅಂದ್ಬಿಟ್ಟು ಅಂದೆ. ನಾನು ವೀಡಿಯೋ ಮಾಡ್ತಾ ಇರೋದಕ್ಕೇನೋ ಸ್ಲೋವಾಗ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ಸೊ ತುಂಬ ಜನ ಅವರ ಫ್ರೆಂಡ್ಸ್ ಸರ್ಕಲ್ನೆಲ್ಲ ಕರ್ಕೊಂಡವನು ಈ ಥರ ಮಾಡ್ದ. ಅಂದರೆ ಚಪ್ರ ಕಟ್ತಾರಲ್ಲ, ಅದ್ರ ಕೆಳಗಡೆಗೆ ನೇತಾಡೋ ಥರ ಹಾಕೋದಕ್ಕೆ ಇದನ್ನು ಮಾಡ್ತಾ ಕೂತಿದ್ರು. ಹಳ್ಳಿ ಸೈಡ್ ಮದುವೆ ಅಂದರೆ ಹೀಗೆ ಎಲ್ಲರೂ ಬ್ಯುಸಿಯಾಗಿರ್ತಾರೆ. ಒಂದೊಂದು ಕೆಲಸ ವಹಿಸ್ಕೊಂಡು ಮಾಡ್ತಾರೆ. ಮಾಡಲ್ಲ ಅಂತೇನಿಲ್ಲ, ನಾನು ಮುಂದೆ ಅಂತ ಎಲ್ಲ ಕೆಲಸನೂ ವಹಿಸ್ಕೊಂಡು ಮಾಡ್ತಾರೆ. ಸೊ ಹಂಗಾಗಿ ಖುಷಿ ಇರುತ್ತೆ ಮದುವೆ ಫಂಕ್ಷನ್ಗಳಲ್ಲಿ. ನೋಡಿ ಗೈಸ್, ಈ ಥರ ಹಿಂಗೆ ಚಪ್ರಕ್ಕೆ ಹಾಕೋಣ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ರು. ಪೂಜೆ ಊಟ ಎಲ್ಲ ಮುಗಿಸಿ ಸಂಜೆ ಒಂದು 4 ಗಂಟೆ ಅಷ್ಟರೊಳಗೆ ಶುರು ಮಾಡೋಣ ಎಲ್ಲೋ ಶಾಸ್ತ್ರನ ಅಂದ್ಕೊಂಡು. ಬಟ್ ಹಂಗೂ ಲೇಟೇ ಆಗೋಯ್ತು ಎಲ್ಲ ರೆಡಿಯಾಗಿ ಬರೋದು. ಸ್ವಲ್ಪ ಜನ ಹಂಗೂ ಎಲ್ಲೋ ಸರಿ ಉಟ್ಕೊಳ್ಳೋಕ್ಕೆ ಆಗಲಿಲ್ಲ, ಟೈಮ್ ಆಗಿಲ್ಲ ಅಂತ, ಟೈಮ್ ಆಗೋಯ್ತಲ್ಲ ಅಂತ ಬೇಗ ರೆಡಿ ಆಗೋದ್ರು. ನಾನು ಈ ಥರ ರೆಡಿಯಾಗಿದ್ದೆ ಗೈಸ್. ಆ್ಯಕ್ಚುಲಿ ನನಗೆ ಯೆಲ್ಲೋ ಕಲರ್ ಅಂದರೆ ಇಷ್ಟನೇ ಇಲ್ಲ, ಹಂಗಾಗಿ ನಾನು ಸ್ಯಾರಿ ಡ್ರೆಸ್ಸು ಏನೂ ತೊಗೊಂಡಿರಲಿಲ್ಲ. ನಮ್ಮ ಅಜ್ಜಿದು ನಾನು ಸ್ಯಾರಿ ಉಟ್ಟಿರೋದು. ಲಾಸ್ಟ್ಗೆ ಒಂದು 6:30 ಮೇಲೆ ಆಗೋಯ್ತು ಅವನ್ನ ಎಲ್ಲೋ ಶಾಸ್ತ್ರ ಕೂರ್ಸೋಕ್ಕಿಡ್ದು. ಅವನಿಗಂತೂ ಮಗಂಗೆ ಫುಲ್ ಆ ಥರ ಬೇಗ ಮಾಡಿ ಅಂತ ಅವನೇ ಪರದಾಡ್ತಾ ಇದ್ದ. ಹಂಗೂ ಸ್ವಲ್ಪ ಲೇಟ್ ಆಗೋಯ್ತು. ನೋಡಿ ಫ್ರೆಂಡ್ಸ್, ಇವಳು ನಮ್ಮ ಅಕ್ಕ. ಇವರಿಬ್ರು ನಮ್ಮ ಅಕ್ಕ. ನೋಡಿ ಫ್ರೆಂಡ್ಸ್, ಇವರ ತೇಜೋಕ್ ಅವ್ರ ಅಮ್ಮ ಅವರು. ಎರಡು ಕೆನ್ನೆನ ಇಲ್ಲಿ ಹಿಂಗೆ 1000 ರೂಪಾಯಿ ವರ್ಷಕ್ಕೆ ಕೊಟ್ಟಿರೋದಿದೆ. ಇದು ವರ್ಷಕ್ಕೆ ಹಂಗೆ ಹಿಡ್ಕೊಂಡು ಕೂತ್ಕೋ ಕಾಲ ಮತ್ತೆ ಮರ್ಚ್ಕೊಬೇಡ.
ನೀವು ಮಾಡಿಲ್ಲ? ಈಗ ನಾನು ಮಾಡ್ತೀನಿ ನೆಕ್ಸ್ಟ್. ನೀವು ಮಾಡಿ ಮಮ್ಮಿಲ್ಲ? ಮಾಡ್ತದೆ ಅಲ್ಲೇ ಕೂತೈತಲ್ಲ, ಮಾಡಲಿ ಮಾಡಲಿ. ನೋಡಿ ಫ್ರೆಂಡ್ಸ್, ಇವಳು ನಮ್ಮ ಅಕ್ಕ. ನೋಡಿ ಫ್ರೆಂಡ್ಸ್, ಇವರು ನಮ್ಮ ಅಕ್ಕ. ಇವರಿಬ್ರು ನಮ್ಮ ಅಕ್ಕ. ಅವಳು ಮಾವಂಗೆ ನಾನು ಬಣ್ಣ ಹಾಕ್ತೀನಿ ಅಂತ ಇದ್ಲು. ಅದಕ್ಕೆ ಅವಳಿಗೆ ಹೇಳ್ಕೊಟ್ಟೆ ಯಾವ ಥರ ಹಚ್ಚೋದು ಅಂತ. ಅವಳು ಹಚ್ಚಿ ಫೋಟೋ ಎಲ್ಲ ತೆಗೆಸ್ಕೊಂಡ್ಳು. ಮಾವ ಅಂದರೆ ಭಾಳ ಇಷ್ಟ ಅವಳಿಗೆ. ಅವನು ಎಲ್ಲರ ಕೆಲವು ಎಣ್ಣೆ ಹೊತ್ತಿಸ್ಕೊಂಡು ಒಂದು 5-6 ಜನನೋ ಇಲ್ಲ 9 ಜನನೇನೋ ಹಚ್ಚೋದು. ಅವನು ಸ್ವಲ್ಪ ದಪ್ಪ ಇರೋದ್ರಿಂದ ನನಗೆ ಜಾಸ್ತಿ ಹಚ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಚ್ಚಿ ಅಂತಿದ್ರು. ಹಳೆ ಕಾಲದಲ್ಲಿ ಒಟ್ಟಿನಲ್ಲಿ ಅದು ಗಾದೆ ಐತೆ, ಅರ್ಶಿನ ಹೊತ್ತಿದ್ರೆ ಅಷ್ಟೊಂದು ಮೈಗೆ ದಪ್ಪ ಆಗ್ತಾರೆ ಅಂತ. ನಿಜನೋ ಸುಳ್ಳೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವನು ದಪ್ಪ ಆಗ್ಬಿಡ್ತೀನಿ ಅಂದ್ಬಿಟ್ಟು ನಂಗೆ ಸ್ವಲ್ಪನೇ ಹಚ್ಚಿ ಅಂದ್ಬಿಟ್ಟು ಎಲ್ಲರ ಕೆಲವು ಸ್ವಲ್ಪ ಸ್ವಲ್ಪ ಹಚ್ಚಿಸ್ಕೊಂಡ. ಟೈಮ್ ಆಗಿತ್ತಲ್ಲ, ಸೊ ಹಂಗಾಗಿ ಒಂದು 9 ಜನ ಏನೋ ಹಚ್ಚೋದು ಅಷ್ಟೇ, ಜಾಸ್ತಿ ಏನೋ ಹಚ್ಚಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಅವನಿಗೆ ಫೋಟೋಶೂಟ್ ಮಾಡಿಸ್ಕೋಬೇಕು ಅನ್ನೋದು ಆಸೆ ಇತ್ತು, ಎಲ್ಲೋ ಶಾಸ್ತ್ರದ್ದು. ಅದಕ್ಕೆ ಬೇಗ ಬೇಗ ಶಾಸ್ತ್ರ ಎಲ್ಲ ನಾವು ಮುಗಿಸ್ತು. ಅವನಿಗೆ ಫುಲ್ ಖುಷಿ. ಯಾವಾಗ ವಾಲ್ಗದ ಸೌಂಡ್ ಎಲ್ಲ ಬಂತು ಅವಾಗ ಫುಲ್ ಖುಷಿಲಿದ್ದ. ಯಾಕೆಂದರೆ ಅವನು ಇಷ್ಟಪಟ್ಟಿದ್ದ ಹುಡುಗಿನೇ ಮದುವೆ ಆಯ್ತಾ ಇರೋದು, ಅಂದರೆ ಮಾವನ ಮಗಳೇನೆ. ಬಟ್ ಅವನು ತುಂಬ ಇಷ್ಟಪಟ್ಟಿದ್ದ ಹುಡುಗಿನೇ ಮದುವೆ ಆಯ್ತಿದ್ದೀನಿ ಅಂತ ಫುಲ್ ಖುಷಿಲಿದ್ದ ಅವನು. ಆಮೇಲೆ ಅಲ್ಲಿ ಸ್ವಲ್ಪ ಮದುವೆ ಮನೆಯಲ್ಲೆಲ್ಲ ಓಡಾಡಿ ತುಂಬ ವರ್ಷಗಳಾಗೋಗ್ಬಿಟ್ಟಿತ್ತು. ಅದಕ್ಕೆ ನಾನೇ ಜಾಸ್ತಿ ಓಡಾಡ್ತಾ ಇದ್ದೆ ಗೈಸ್. ವಿಡಿಯೋ ಮಾಡೋ. ಫೈನಲಿ ಎಲ್ಲರೂ ಅರ್ಶಿನ ಹಚ್ಚಿ ಮುಗಿಸಿದ್ಮೇಲೆ ಅವನನ್ನು ಸ್ನಾನ ಕಳಿಸಾದ್ಮೇಲೆ ನಾನು ನಮ್ಮ ಚಿಕ್ಕಮ್ಮ ಇಬ್ಬರು ಸೇರಿಕೊಂಡು ಬಂದಿರೋ ರಿಲೇಟಿವ್ಸ್ಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು, ಮತ್ತು ಅವರು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟಾದಮೇಲೆ ಊಟಕ್ಕೆ ಹೋದರು. ಅಷ್ಟರೊಳಗೆ ಹುಡುಗನೂ ರೆಡಿಯಾಗಿ ಬಂದಮೇಲೆ ಸ್ವಲ್ಪ ಜನ ಇನ್ನೂ ಶಾಸ್ತ್ರ ಏನೇನೋ ಇತ್ತು ಅಂತ ಮಾಡಿ ಮುಗಿಸಿ ನಾವು ಊಟ ಮಾಡಿ ಕಂಪ್ಲೀಟಾಗಿ ಮುಗಿಸ್ತು. ಸೊ ಇವತ್ತಿನ ಕಂಪ್ಲೀಟ್ ವ್ಲಾಗ್ ಇದಾಗಿತ್ತು ಗೈಸ್. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.